ಪೂಜಾ ಫೋನ್ ಮಾಡ್ತಿದ್ದಾಳೆ. ಈಗ ನಾನೇನಾದ್ರೂ ಟೆನ್ಷನ್ ಅಲ್ಲಿ ಇದ್ದೀನಿ ಅಂತ ಅವಳಿಗೆ ಗೊತ್ತಾದ್ರೆ ಯಾಕೆ ಏನಾಯ್ತು ಎಲ್ಲ ಕತೆ ಪುರಾಣ ಕೇಳಕ್ ಶುರು ಮಾಡ್ತಾಳೆ. ಹಲೋ ಹಲೋ ಅಕ್ಕ, ಏನ್ ಮಾಡ್ತಿದ್ಯಾ? ಕೆಲ್ಸ ಎಲ್ಲ ಮುಗಿತಾ? ಹಾ ಕಣೆ, ಈಗ ತಾನೇ ಎಲ್ರದು ಊಟ ಆಯ್ತು, ಎಲ್ರು ಮಲ್ಕೊಳಕ್ ಹೋದ್ರು. ನೀನೇನ್ ಮಾಡ್ತಿದ್ದೆ? ಏನೂ ಇಲ್ಲ ಅಕ್ಕ, ಕಿಶನ್ ಜೊತೆ ಮಾತಾಡ್ತಾ ಕೂತಿದ್ದೆ. ಅವ್ನ್ ಫೋನ್ ಬಂತು ಅಂತ ಆಚೆ ಹೋದ. ಏನು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಜೋರಾಗಿ ಹನಿಮೂನ್ ಪ್ಲಾನ್ ಮಾಡ್ತಿದೀರಾ ಹೇಗೆ? ಎಲ್ಲಿಂದ ಅಕ್ಕ ಹನಿಮೂನು? ಪ್ಲಾನ್ ಎಲ್ಲ ಪೋಸ್ಟ್ಪೋನ್ ಆಯ್ತು. ಮುಂದೆ ಹೋಯ್ತಾ? ಯಾಕೆ ಪೂಜಾ, ಏನಾಯ್ತು? ಅದು ಆದಿಭಾವ ಏನೋ ಕೆಲ್ಸದ ಮೇಲೆ ಒಂದ್ ಸ್ವಲ್ಪ ದಿನ ಮನೆಗ್ ಬರಲ್ಲ ಅಂತ ಹೇಳ್ಬಿಟ್ಟು ಹೋದ್ರು. ಸುಮ್ನೆ ಮನೇಲಿ ಯಾರು ಇಲ್ಲ ಅಂತ ಆಗೋದ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಭಾವ ಬಂದ್ಮೇಲೆ ಹೋಗ್ಬೇಕು. ಅಕ್ಕ, ಎಲ್ ಕಳ್ದೋಗಿದ್ಯಾ? ಏನು ಮಾತಾಡ್ತಾನೆ ಇಲ್ಲ? ಏನಿಲ್ಲ ಕಣೆ ಪೂಜಾ, ಏನಿಲ್ಲ. ಸರಿ, ಊಟ ಎಲ್ಲ ಆಯ್ತಲ್ಲ, ಬೇಗ ಹೋಗಿ ಮಲ್ಕೋ, ಪಾಪ ಸುಸ್ತಾಗಿರ್ತೀಯ. ನಾನು ಮಲ್ಕೊಳ್ತೀನಿ, ಆಯ್ತಾ? ಸರಿ ಅಕ್ಕ, ಬಾಯ್, ಗುಡ್ ನೈಟ್. ನನ್ನ ಕ್ಷಮಿಸ್ಬಿಡೆ ಪೂಜಾ, ಇದಕ್ಕೆಲ್ಲ ನಾನೇ ಕಾರಣ. ನನ್ನ ಆದಿಯವ್ರ ಸವಾಲಿಂದ ಪಾಪ ನಿನಗೆ ತೊಂದರೆ ಆಗ್ತಿದೆ. ಸಾರಿ ಪೂಜಾ. ಓ, ಬಾಸು ಗುರು ಅಂತ ಇದ್ದಾರೆ, ಏನು ಅಂತ ಕೇಳ್ಬೇಕು. ತನ್ಮಯ್, ಏನಾಯ್ತು? ಏನಾಯ್ತು ಅಂತ ನನ್ನ ಹತ್ರನೂ ಹೇಳಲ್ವಾ? ಅಂಕಲ್, ಜಿಮ್ಮಿಗೆ ಸೇರ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಮನೇಲಿ ಎಲ್ರು ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ನನ್ ಕಷ್ಟನೇ ಅರ್ಥ ಆಗ್ತಿಲ್ಲ, ಏನೇನೋ ರೀಸನ್ಸ್ ಕೊಡ್ತಾ ಇದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಗೊತ್ತಾ? ಅಲ್ಲ ಗುಂಡಣ್ಣ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಅತ್ತೆ ಬೇರೆ ನೀನು ಹೋಗ್ಬೇಡ ಅಂತ ಹೇಳಿದ್ದಾರೆ. ನೋಡಿದ್ರೆ ಇಷ್ಟು ತಡ ಆಯ್ತು. ಒಂದು ಕೆಲಸ ಮಾಡ್ತೀನಿ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಹಾಗೆ ಆದಿಯವ್ರ ಹತ್ರ ಪೂಜನ್ ವಿಷಯನೂ ಮಾತಾಡ್ಬಿಟ್ಟು ಬರ್ತೀನಿ. ಅದು ಹಾಗಲ್ಲ ತನ್ಮಯ್, ಅವ್ರಿಗೆ ನಿನ್ ಮೇಲೆ ಕಾಳಜಿ ಇರೋದಕ್ಕೆ ತಾನೆ ಅವ್ರು ಹೀಗೆಲ್ಲ ಹೇಳ್ತಾ ಇರೋದು. ಅದಕ್ಕೆ ನಾನು ಫಸ್ಟ್ ಜಿಮ್ಮಿಗೆ ಹೋಗ್ತೀನಿ ಅಂತ ಹೇಳಿದ್ದು. ಅವಾಗ ನೀನ್ ಹೈಟ್ ಬೆಳೆಯಲ್ಲ ಅಂತೆಲ್ಲ ಹೇಳಿದ್ರು. ಇವಾಗ ನಾನ್ ಬಾಕ್ಸಿಂಗ್ ಕ್ಲಾಸ್ ಸೇರ್ಕೋತೀನಿ ಅಂದ್ರೆ ದುಡ್ಡಿಲ್ಲ ಅಂತಿದ್ದಾರೆ. ನೀವು ಅಮ್ಮಂಗೆ ಗಿಫ್ಟ್ ಅಂತ ದುಡ್ಡು ಕೊಟ್ರಲ್ಲ, ಅದ್ರಲ್ಲಿ ಸೇರ್ಸು ಅಂತ ಹೇಳ್ದೆ. ಅದಕ್ಕೆ ಆ ದುಡ್ಡು ನಂದಲ್ಲ ಅಂತ ಹೇಳ್ತಿದ್ದಾಳ ಅಮ್ಮ. ತನ್ಮಯ್, ನಿನಗೆ ನಿಜವಾಗ್ಲೂ ಬಾಕ್ಸಿಂಗ್ ಕಲಿಬೇಕು ಅಂತ ಆಸೆ ಇದೆಯಾ? ಹೌದು ಅಂಕಲ್, ನಂಗೆ ತುಂಬಾನೇ ಇಷ್ಟ ಇದೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೌದಾ? ಹಾಗಾದ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕಾಗತ್ತೆ. ಹ್ಞೂ ಅಂಕಲ್, ಸರಿ. ಎಷ್ಟು ಬೇಗ ಎದ್ದೇಳ್ಬೇಕೋ ಅಷ್ಟು ಬೇಗ ಎದ್ದೇಳ್ತೀನಿ. ಹಾ, ಆಮೇಲೆ ಈ ಐಸ್ ಕ್ರೀಮ್, ಚಾಕ್ಲೇಟ್, ಚಿಪ್ಸ್, ಜ್ಯೂಸ್ ಇದೆಲ್ಲ ತಿನ್ನೋದು ಕುಡಿಯೋದು ಸ್ವಲ್ಪ ಕಡಿಮೆ ಮಾಡಬೇಕು. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ತಿಂಗಳಲ್ಲಿ ಒಂದಿನ ತಿನ್ಬೋದು ಅಷ್ಟೇ. ಅಂಕಲ್, ನನ್ಗೆ ತಿಂಗಳಲ್ಲಿ ಒಂದಿನನೂ ಬೇಡ, ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬಿಡ್ತೀನಿ. ಇದೆಲ್ಲ ಬಾಯಿ ಮಾತಲ್ಲ ಅಷ್ಟೇ ಆಗ್ಬಾರ್ದು ತನ್ಮಯ್. ಇಲ್ಲ ಅಂಕಲ್, ಖಂಡಿತ ಇಲ್ಲ, ಎಲ್ಲಾನು ಫಾಲೋ ಮಾಡ್ತೀನಿ. ಬಟ್ ಅಂಕಲ್, ಇಷ್ಟೆಲ್ಲ ಮಾಡಿದ್ರೆ ಬಾಕ್ಸಿಂಗ್ ಕಲ್ತಂಗಾಗತ್ತಾ? ಅದಕ್ಕೆ ಕ್ಲಾಸ್ ಹೋಗ್ಬೇಕು ತಾನೆ. ಬಟ್ ಅಮ್ಮ ಬೇಡ ಅಂತಿದ್ದಾಳೆ. ನೋಡು ತನ್ಮಯ್, ನಾನು ಹೇಳೋದು ನೀನು ಬಾಕ್ಸಿಂಗ್ ಕ್ಲಾಸ್ಗೆ ಹೋಗ್ದೇನೆ ಮನೇಲೆ ಬಾಕ್ಸಿಂಗ್ ನ ಕಲಿಬಹುದು. ಆದಿಯವರೇ, ನೀವು ಹೌದಾ? ಮನೆಯಲ್ಲೇ ಬಾಕ್ಸಿಂಗ್ ಕಲಿಬೋದಾ? ಹೇಗೆ? ಯಾರು ಹೇಳ್ಕೊಡ್ತಾರೆ?
ನಾನು ಅಂಕಲ್ ನೀವ್ ಕಲಿಸ್ತೀರಾ? ಹೌದು, ನಾನೇ ಕಲಿಸ್ತೀನಿ. ನಾನು ಸ್ವಲ್ಪ ಬಾಕ್ಸಿಂಗ್ ಕಲ್ತಿದ್ದೀನಿ. ಹೌದಾ ಅಂಕಲ್? ಥ್ಯಾಂಕ್ ಯು ಸೋ ಮಚ್. ಅಮ್ಮ ನೀನ್ ಅವಾಗ್ಲೇ ಕೇಳ್ತಿದಲ್ಲ ಆ ಬಾಕ್ಸಿಂಗ್ ಕ್ಲಾಸ್ ಎಲ್ಲ ಎಲ್ಲಿ ಬರುತ್ತೆ, ಅದಕ್ಕೆಲ್ಲ ಖರ್ಚು ಎಷ್ಟಾಗತ್ತೆ ಅಂತ. ಇವಾಗ ಅದಕ್ಕೆಲ್ಲ ಸೊಲ್ಯೂಷನ್ ಸಿಕ್ತಲ್ಲ. ಆದಿ ಅಂಕಲ್ ನನಗ್ ಬಾಕ್ಸಿಂಗ್ ಕಲ್ಸ್ಕೊಡ್ತೀನಿ ಅಂತ ಹೇಳಿದಾರೆ. ಇನ್ ಏನ್ ಬೇಕು? ನೋಡು ತನ್ಮಯ್, ಇದೆಲ್ಲ ಸರಿ ಬರಲ್ಲ, ಇದೆಲ್ಲ ಬೇಡ. ಏನಮ್ಮ ನೀನು ಎಲ್ಲದಕ್ಕೂ ಒಂದ್ ಕಾರಣ ಕೊಡ್ತಾನೆ ಇದ್ಯಾ. ಇಷ್ಟೊತ್ತು ಕ್ಲಾಸ್ ಯಾರು ಹೇಳ್ಕೊಡ್ತಾರೆ ಗೊತ್ತಿಲ್ಲ ಅಂತಿದ್ದೆ. ಇವಾಗ ಆದಿ ಅಂಕಲ್ ಹೇಳ್ಕೊಡ್ತೀನಿ ಅಂದಾಗ ಇದಕ್ಕೂ ಬೇಡ ಅಂತಿದ್ಯಾ. ಅಮ್ಮ ನನಗ್ ಬಾಕ್ಸಿಂಗ್ ಕಲಿಬೇಕು ಅಂದ್ರೆ ಕಲಿಬೇಕಷ್ಟೇ. ನೋಡು ಗುಣಣ್ಣ, ಹಾಗೆ ಅವ್ರೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮಕ್ಳು ಏನೇ ಕನಸ್ಕೊಂಡ್ರು ಅದನ್ನ ನೆರವೇರಿಸ್ಬೇಕಲ್ವಾ? ಪ್ಲೀಸ್ ಸಪೋರ್ಟ್ ಮಾಡಿ. ಅಮ್ಮ ಪ್ಲೀಸ್ ಅಮ್ಮ, ನಾನು ಏನೇ ಮಾಡ್ತೀನಿ ಅಂದ್ರು ನೀನ್ ಅದಕ್ಕೆ ಸಪೋರ್ಟ್ ಮಾಡಿದ್ಯಾ. ಅದ್ ಯಾಕಮ್ಮ ಇದೊಂದಕ್ಕೆ ನೀನೇನು ಒಪ್ತಾನೆ ಇಲ್ಲ? ಅಮ್ಮ ನೀನ್ ಭಯ ಪಟ್ಟಂಗ ಏನೋ ಆಗಲ್ಲ ಅಮ್ಮ. ನಾನ್ ಕೇರ್ಫುಲ್ ಆಗಿ ಬಾಕ್ಸಿಂಗ್ ಮಾಡ್ತೀನಿ. ಪ್ಲೀಸ್ ಅಮ್ಮ, ಪ್ಲೀಸ್ ಒಪ್ಕೋ. ಅಂಕಲ್ ಹೇಳ್ಕೊಡ್ತಾರಂತೆ, ಸೊ ದೂರ ಕ್ಲಾಸಿಗೆ ಹೋಗೋದೇನ್ ಬೇಡ, ಇಲ್ಲೇ ಕಲಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲಮ್ಮ. ಪ್ಲೀಸ್ ಒಪ್ಕೋ. ಸರಿ ಆಯ್ತು, ಸೇರ್ಕೊ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ ಆಯ್ತು, ತಡ ಆಗಿದೆ, ನಡಿ. ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಜಸ್ಟ್ ಕ್ಲಾಸಿಗೆ ಸೇರಿಸ್ತೀನಿ ಅಂತಂದ್ರೆ ಆಯ್ತಾ? ಫೀಸ್ ಬಗ್ಗೆ ಏನು ಮಾತಾಡೋದು ಬೇಡವಾ? ಫೀಸಾ? ಹಾ ಹೌದು, ನಾನು ಮಿಡ್ಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ನಾನು ದುಡ್ದಿರೋ ದುಡ್ಡಲ್ಲೇ ಲೈಫ್ನ ಲೀಡ್ ಮಾಡಬೇಕು ತಾನೆ. ಆ್ಯಂಡ್ ಮೋರ್ ಓವರ್ ನಾನು ಸ್ವಾಭಿಮಾನಿ. ನನ್ನಲ್ಲಿರೋ ಕಲೆನ ನಾನು ಫ್ರೀಯಾಗಿ ಹೇಳ್ಕೊಡಕ್ಕಾಗಲ್ಲ. ಅದಕ್ಕೆ ಒಂದಿಷ್ಟು ಅಮೌಂಟ್ ಅಂತ ಪೇ ಮಾಡಲೇಬೇಕು. ಅದು ಎಷ್ಟು ಕೊಡ್ಬೇಕಾದೇವ್ರ? ಅಮೌಂಟ್ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತೀನಿ ನಾನು. ತಿಂಗಳಿಗೆ 250 ರೂಪಾಯಿ ಕೊಡಿ. ಸರಿ ಆದೇವ್ರೆ, ಆಗ್ಬೋದು, ಖಂಡಿತ ಕೊಡ್ತೀನಿ. ಸರಿ, ನಾವು ಹೊರಡ್ತೀವಿ. ಗುಡ್ ನೈಟ್ ತನ್ಮಯ್. ಗುಡ್ ನೈಟ್. ಗುಡ್ ನೈಟ್ ಅಂಕಲ್. ಗುಡ್ ನೈಟ್ ಆದೇವ್ರೆ. ಗುಡ್ ನೈಟ್. ಅಯ್ಯೋ, ಪೂಜಾ ಕಿಶನ್ ವಿಷಯನೂ ಮಾತಾಡ್ಬಿಡೋಣ ಅಂತ ಅನ್ಕೊಂಡೆ, ಮರ್ತೇ ಬಿಟ್ಟೆ. ತನ್ಮಯ್, ನೀನು ಹೋಗಿ ಊಟ ಬಡಿಸ್ಕೊಂಡು ಊಟ ಮಾಡ್ತಿರೋ, ನಾನು ಒಂಚೂರು ಮಾತಾಡ್ಕೊಂಡು ಬರ್ತೀನಿ. ಚೆನ್ನಾಗಿ ಹಾಕೋ. ಅದೇವ್ರೆ, ಹೇಳಿ ಭಾಗ್ಯ. ಅದೇವ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರ ಮಾತಾಡ್ಬೇಕಾ? ಮತ್ತೆ ಏನಾದ್ರು ಸಮಸ್ಯೆನಾ? ಅಯ್ಯೋ, ಸಮಸ್ಯೆ ಏನೂ ಇಲ್ಲ ಅದೇವ್ರೆ, ಬೇರೆ ಏನೋ ವಿಷಯ ಮಾತಾಡ್ಬೇಕಿತ್ತು. ಹಾ ಹೇಳಿ. ಭಾಗ್ಯ, ಸಾಲ ಏನಾದ್ರು ಕೇಳಕ್ ಬಂದ್ರೆ ಹೇಗೆ? ಸಾಕಲ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಮತ್ತೇನ್ ಭಾಗ್ಯ ಇಷ್ಟೊಂದು ಮುಜುಗರ ಪಟ್ಕೊಳ್ತಾ ಇದ್ದೀರಾ? ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ ತಾನೆ, ಮತ್ತ್ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಅದು ನಿಮ್ ಹತ್ರ ಹೇಗ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ.
ಭಾಗ್ಯ ಪ್ಲೀಸ್, ಇಷ್ಟೆಲ್ಲ ಮುಜುಗರ ಪಟ್ಕೊಂಡ್ರೆ ಹೇಗೆ? ಅದೇನು ಅಂತ ಹೇಳಿ. ನನಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಸಹಾಯನಾ? ಏನು? ಪ್ಲೀಸ್ ನೀವು ನಿಮ್ಮ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಟ್ಬಿಡಿ. ಮನೆಗ? ಏನ್ ಹೇಳ್ತಿದ್ದೀರಾ ನೀವು? ಅದೇವ್ರೆ ಏನು ಎತ್ತ ಅಂತೆಲ್ಲ ಕೇಳ್ಬಿಡಿ. ಪ್ಲೀಸ್ ನಂಗೆ ಇದೊಂದು ಸಹಾಯ ಮಾಡಿ, ದಯವಿಟ್ಟು ಮನೆಗೆ ಹೊರಟ್ಬಿಡಿ. ಭಾಗ್ಯ ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಅಲ್ಲ, ಇದ್ದಕ್ಕಿದ್ದಂಗೆ ಓ ಇದಾ ವಿಷಯ. ನೀವು ಕೊಟ್ಟಿರೋ ಚಾಲೆಂಜ್ನ ನಾನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ. ಅದ್ರಲ್ಲಿ ನಾನು ಗೆಲ್ತೀನಿ ಕೂಡ. ಆವಾಗ ನೀವು ದುಡ್ಡು ತಗೋಬೇಕಾಗತ್ತೆ ಅಂತನಾ? ಅಯ್ಯೋ ಅದೆಲ್ಲ ಏನು ಇಲ್ಲ ದೇವ್ರೆ. ಅದೆಲ್ಲ ಏನು ಇಲ್ಲ ಅಂದಮೇಲೆ ಬೇರೆ ಏನೋ ವಿಷಯ ಇರ್ಬೇಕಲ್ಲ, ಏನು ಅಂತ ಹೇಳಿ. ಅದು 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 ಅಂತ ಹೇಳ್ತಾ ಕೂತ್ಕೊಂಡ್ರೆ ನಾನು ಹೇಗೆ ವಿಷಯ ತಿಳ್ಕೊಳ್ಳಿ? ಅದು ಏನು ಅಂತ ಕರೆಕ್ಟಾಗಿ ಹೇಳಿ. ಅದು ಪೂಜಾ ಮತ್ತೆ ಕಿಶನ್ ಹೊರಗಡೆ ಎಲ್ಲ ಹೋಗ್ಬೇಕಂತೆ, ಅದಕ್ಕೆ ನೀವು ಮನೆಗೆ ವಾಪಸ್ ಹೊರಟೋಗ್ಬಿಟ್ರೆ ಚಂದ. ಅಲ್ಲ, ಕಿಶನ್ ಪೂಜೆ ಹೊರಗೆ ಹೋಗಕ್ಕೂ ನಾನು ಯಾಕೆ ಮನೆಗೆ ಹೋಗ್ಬೇಕು? ಈ ಲಾಜಿಕೇ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಹೋಗ್ಬೇಕು ಅಂತಂದ್ರೆ ಸೀದಾ ಹೋಗಿ ಬರ್ಬೋದು ಅಲ್ವಾ? ಅಯ್ಯೋ ನಾನು ಹೇಳೋದನ್ನ ನೀವು ಅರ್ಥನೇ ಮಾಡ್ಕೊಳ್ತಿಲ್ಲ ಆದಿಯವ್ರೆ. ನಾನೇನೋ ಹೇಳ್ತಾ ಇದ್ದೀನಿ, ನೀವೇನೋ ಅರ್ಥ ಮಾಡ್ಕೊಳ್ತಿದ್ದೀರಿ. ಹಾಗಾಗ್ತಿದೆ ಅಂತಂದ್ರೆ ವಿಷಯ ಏನು ಅಂತ ನೀವು ಬಿಡಿಸಿ ಹೇಳ್ಬೇಕು. ಅಯ್ಯೋ ಆದಿಯವ್ರೆ, ಎಲ್ಲ ವಿಷಯನೂ ಹಾಗೆ ಬಾಯ್ಬಿಟ್ಟು ಹೇಳಕ್ ಆಗಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನೀವು ಹೋದ್ರೆ ಅವ್ರ ಸಮಸ್ಯೆಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಅರೆ, ನೀವು ಹೇಳ್ತಿರೋ ವಿಷಯದಲ್ಲಿ ಸಮಸ್ಯೆನೇ ಇಲ್ಲ, ಮತ್ತೆ ನೀವು ಸೊಲ್ಯೂಷನ್ ಯಾಕೆ ಹುಡುಕ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ನಾನು ಬಾಯ್ ಬಿಟ್ಟು ಎಲ್ಲನೂ ಹೇಳೋ ತನಕ ಇವ್ರಿಗೆ ಏನು ಗೊತ್ತಾಗಲ್ಲ ಅನ್ಸುತ್ತೆ. ಆದರೆ ಅದನ್ನು ಹೇಳೋದಾದ್ರೂ ಹೇಗೆ? ಆದಿಯವ್ರೆ, ಅದೇನಂದ್ರೆ ಅದು ಭಾಗ್ಯ, ಅದು ಅದು ಅಂತ ಹೇಳಿದ್ರೆ ನಿಮ್ ಸೆಂಟೆನ್ಸೇ ಶುರು ಆಗಲ್ಲ ಅಂತ ಅನ್ಸುತ್ತೆ. ಒಂದ್ ಸೆಂಟೆನ್ಸ್ ಹೇಳಕ್ ಮುಂಚೆ 10 ಸಲ ಅದು ಅದು ಅಂತೀರಾ. ಅದೇನಂದ್ರೆ ಈಗ ನೋಡಿ ಮತ್ತೆ ಅದು ಅಂತ ಶುರು ಮಾಡಿದ್ರಿ. ಆಯ್ತಾಯ್ತು ಹೇಳ್ತೀನಿ. ಅದು ಪೂಜಾ ಮತ್ತೆ ಕಿಶನ್ ಹಾ ಭಾಗ್ಯ ಅವ್ರೆ, ಇಷ್ಟೊತ್ತು ಅದು ಅದು ಅಂತ ಇದ್ರಿ, ಈಗ ಹನ್ ಅಂತ ಇದ್ದೀರಾ. ಏನದು ಹನ್? ಪೂಜಾ ಮತ್ತೆ ಕಿಶನ್ ಇಬ್ರು ಹನಿಮೂನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ನೀವ್ ಮನೇಲಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವರು ಪ್ಲಾನ್ ನ ಮುಂದಕ್ಕೆ ಹಾಕಿದಾರಂತೆ. ಅದಕ್ಕೆ ಪ್ಲೀಸ್ ಮನೆಗೆ ಹೊಟ್ಟೋಗಿ. ನೋಡಿ ಭಾಗ್ಯ, ನಾನು ವಾಪಸ್ಸಂತೂ ಹೋಗಕ್ಕಾಗಲ್ಲ. ನಾನು ಕಿಶನ್ ಹತ್ರ ಮಾತಾಡ್ತೀನಿ. ಅಯ್ಯೋ, ನೀವ್ ಕಿಶನ್ ಹತ್ರ ಮಾತಾಡೋದಕ್ಕಿಂತ ನೀವೇ ಅಲ್ಲಿಗೆ ಹೋದ್ರೆ ಚೆನ್ನಾಗಿರುತ್ತೆ. ಅವರಿಬ್ರು ಯಾವ್ದೇ ಚಿಂತೆ ಇಲ್ಲದೆ ಹೋಗ್ ಬರ್ತಾರೆ. ನಾನು ಹೋಗ್ಲಿಲ್ಲ ಅಂತಂದ್ರು ಅವ್ರು ಆರಾಮಾಗೆ ಹೋಗಿ ಬರ್ತಾರೆ. ನಾನು ಎಲ್ಲ ಮಾತಾಡಿ ಅರೇಂಜ್ ಮಾಡ್ತೀನಿ, ಸರಿನಾ? ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅಲ್ಲ, ಈ ವಿಷಯ ಹೇಳಕ್ಕೆ ಇಷ್ಟೊಂದು ಮುಜುಗರ ಪಟ್ಕೊಂಡ್ರ? ಅಯ್ಯೋ ದೇವ್ರೆ. ಮುಜುಗರ ಪಟ್ಕೊಂಡ್ರ ಅಂದ್ರೆ ಈ ವಿಷಯನ ಹಾಗೆ ನೇರವಾಗಿ ಹೇಳಕ್ಕಾಗತ್ತಾ? ಆಗುತ್ತಲ್ಲ. ಆಗತ್ತಾ? ಹೇಗೆ? ಇವಾಗ ನೀವು ಹೇಳಿದ್ರಲ್ಲ ಹಾಗೆ. ಫೈನಲಿ ಆಫ್ಟರ್ ಎ ಲಾಂಗ್ ಟೈಮ್ ನಿನ್ನ ಒಂದು ಲಾಂಗ್ ಡ್ರೈವ್ ಕರ್ಕೊಂಡೋದೆ. ಥ್ಯಾಂಕ್ ಯು ಸೋ ಮಚ್ ವೆಂಗಿ. ಖುಷಿ ಆಯ್ತಾ? ಮೇಡಮ್, ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ ಮೇಡಮ್. ಥ್ಯಾಂಕ್ ಯು. ಶ್ರೇಷ್ಠ, ಏನಿದು? ತಿಂಗಳಲ್ಲಿ 20ನೇ ಪಾರ್ಸಲ್ ಇದು. ನೀನ್ ಹೀಗೆ ದುಡ್ಡು ವೇಸ್ಟ್ ಮಾಡ್ತಾ ಇರೋ ಇಡಿಯಟ್. ಈ ತಾಂಡವಕ್ಕೆ ನೀವು ಸ್ಟಾಪ್ ಇಟ್. ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಹೋಗಿ ಹೋಗಿ ಸೆಕ್ಯೂರಿಟಿ ಮುಂದೆ ಅವಮಾನ ಮಾಡ್ತೀಯಲ್ಲ ನನ್ಗೆ. ನಿನ್ಗೇನ್ ಹೇಳ್ಬೇಕು? ಶ್ರೇಷ್ಠ, ನೀನ್ ಈ ತರ ಬೇಕಾ ಬಿಟ್ಟು ದುಡ್ಡು ಖರ್ಚು ಮಾಡೋದು ದೊಡ್ಡ ವಿಷಯ ಅಲ್ಲ. ನಾನ ಸೆಕ್ಯೂರಿಟಿ ಮುಂದೆ ಮಾತಾಡಿದ್ದು ದೊಡ್ಡ ವಿಷಯನಾ? ಓ, ನಾನ್ ದುಡ್ಡು ವೇಸ್ಟ್ ಮಾಡ್ತಿದ್ದೀನಾ? ಹಾಗಾದ್ರೆ ನೀನು ಹೋಗಿ ಹೋಗಿ ಆ ಭಾಗ್ಯಂಗೆ 25 ಲಕ್ಷ ಗಿಫ್ಟ್ ಅಂತ ಕೊಟ್ರಲ್ಲ, ಅದು ವೇಸ್ಟ್ ಅಲ್ವಾ? ಇಲ್ಲಿ ನಾನೊಂದು ಆರ್ಡರ್ ಮಾಡಿರೋದು ನಿನಗೆ ದುಡ್ಡು ವೇಸ್ಟ್ ಅನ್ಸ್ತಿದೆ ಅಲ್ವಾ? ಶ್ರೇಷ್ಠ, ದಟ್ಸ್ ನಾಟ್ ಮೈ ಕಾಲ್. ಓ, ನಿನ್ಗೆ ಭಾಗ್ಯನ್ ಕೊಡ್ಬೇಕಾಗಿರೋ ದುಡ್ಡನ್ನ ಸ್ಟಾಪ್ ಮಾಡಕ್ ಆಗಲ್ಲ ಅಂದ್ಮೇಲೆ ನನ್ಗೆ ಯಾಕೆ ನೀನ್ ಈ ತರ ರಿಸ್ಟ್ರಿಕ್ಟ್ ಮಾಡ್ತಿದ್ಯಾ? ಬರ್ತಾ ಬರ್ತಾ ತಂದ ನೀನ್ ದುಡ್ಡಿನ ವಿಷಯದಲ್ಲಿ ತುಂಬಾ ಅತಿಯಾಗಿ ಆಡ್ತಿದ್ಯಾ. ನಾನ್ ದುಡಿತಾ ಇದ್ದೀನಿ,
ಏನಿದೆ? ಶ್ರೇಷ್ಠ ನೋಡು, ನಾವು ಬ್ಯಾಚುಲರ್ಸ್ ಆಗಿದ್ದಾಗ ಓಕೆ, ಇವಾಗ ನಾನು ನೀನು ಮದ್ವೆ ಆಗಿದೀವಿ. ನಮ್ ದುಡ್ಡನ್ನ ಬರೀ ನಮ್ ಪರ್ಸನಲ್ ಖರ್ಚಿಗಲ್ದೆ ಮನೆಗೂ ನಾವು ಯೂಸ್ ಮಾಡ್ಕೋತಾ ಇದೀವಿ. ಬರೀ ನಿನ್ ದುಡ್ಡು ಅಂತಲ್ಲ, ನಾನ್ ಮಾಡೋ ಖರ್ಚುನ ನಾನು ಲೆಕ್ಕ ಇಡ್ತಾ ಇದ್ದೀನಿ. ನೋಡು ಶ್ರೇಷ್ಠ, ಒಂದ್ ಸ್ವಲ್ಪನಾದ್ರೂ ಸೇವಿಂಗ್ಸ್ ಅಂತ ಇಟ್ಕೋ. ನಾಳೆ ಒಂದಿನ ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಅದಕ್ಕೆಲ್ಲ ಇದೆಲ್ಲ ಯೂಸ್ ಆಗತ್ತೆ. ಸುಮ್ನೆ ಬೇಕಾ ಬಿಟ್ಟು ಖರ್ಚು ಮಾಡೋದಲ್ಲ. ಯಾರು? ನಾನ್ ಬೇಕಾ ಬಿಟ್ಟು ಖರ್ಚು ಮಾಡ್ತಿದ್ದೀನಾ? ನೋಡು ತಾಂಡವ್, ನಂಗೆ ಎಲ್ಲಿ ಹೇಗ್ ಖರ್ಚು ಮಾಡ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ನಿನ್ನಿಂದ ನಾನ್ ಕಲಿಬೇಕಾಗಿಲ್ಲ. ಅಕ್ಕ ಅವರೇ, ಅಮ್ಮ ಅವರೇ, ನಮ್ಮ ಗಾಡಿಯಲ್ಲಿ ಫ್ರೆಶ್ ಆಗಿದೆ, ನಿಮಗೋಸ್ಕರ ಬಂದಿದೆ. ಬೇಗ ಬೇಗ ಬನ್ನಿ. ಬರುವಾಗ ಚೀಲವನ್ನು ತಗೊಬನ್ನಿ. ಈರುಳ್ಳಿ, ಸಣ್ಣ ಈರುಳ್ಳಿ, ಟೊಮಾಟೊ, ಆಲೂಗಡ್ಡೆ, ಬದನೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ಬೀನ್ಸ್. ಬನ್ನಿ, ನಮ್ಮ ಗಾಡಿಯಲ್ಲಿ ಒಳ್ಳೆಯ ಆರೋಗ್ಯಕರವಾದ ತರಕಾರಿಗಳು ಬಂದಿದೆ. ಅಮ್ಮ ಅವರೇ, ಅಕ್ಕ ಅವರೇ, ಬನ್ನಿ. ನಮ್ಮ ಗಾಡಿಯಲ್ಲಿ ಈರುಳ್ಳಿ, ಸಣ್ಣ ಈರುಳ್ಳಿ, ಟೊಮಾಟೊ, ಆಲೂಗಡ್ಡೆ, ಬದನೆಕಾಯಿ. ಅಯ್ಯೋ, ನಮ್ಮ ಮನೇಲೆ ಮಲಗಿದ್ದೀನಿ. ಒಳ್ಳೆ ಮಾರ್ಕೆಟಲ್ಲಿ ಮಲಗ್ದಂಗೆ ಅನಿಸ್ತಾ ಇದೆ. ಇಷ್ಟು ಡಿಸ್ಟರ್ಬೆನ್ಸ್ ಅಲ್ಲಿ ಜನ ಅದು ಹೇಗೆ ಮಲಗ್ತಾರೋ ಏನೋ. ಚಾಪೆ ಮೇಲೆ ಮಲಗೋದು ತುಂಬಾ ಕಷ್ಟ. ಮೈಕೈ ನೋವು ಬಂದ್ಬಿಡುತ್ತೆ. ಇವತ್ತು 2ನೇ ದಿನ ಅಲ್ವಾ, ಬರೋಣ. ಎರಡನೇ ದಿನ ಡನ್. ಅಯ್ಯಪ್ಪ, ಏನ್ ಗುಡ್. ಸಾರಿ ಹಾಯ್ ತನ್ಮಯ್. ಏನು ಅಂಕಲ್, ನೀವೇ ಹೇಳಿದ್ರಲ್ಲ ಇವತ್ತಿಂದ ಬಾಕ್ಸಿಂಗ್ ಕ್ಲಾಸ್ ಅಂತ, ಶುರು ಮಾಡೋಣವಾ? ಅಂಕಲ್, ಏನಿದೆಲ್ಲ? ಬಾಕ್ಸಿಂಗ್ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಆದ್ರೆ ವಾಕಿಂಗ್ ಮಾಡಿಸ್ತಿದ್ದೀರಲ್ಲ, ಬಾಕ್ಸಿಂಗ್ ಯಾಕೆ ಹೇಳ್ಕೊಡ್ತೀರಾ? ಸರಿ, ಈಗ ವಾಕಿಂಗ್ ಸಾಕು. ನಿಧಾನಕ್ಕೆ ಜಾಗಿಂಗ್ ಮಾಡೋಣ. ಕಮ್. ಅಂಕಲ್, ಏನ್ ಹೇಳ್ತಾ ಇದ್ದೀರಾ? ವಾಕಿಂಗ್ ಸಾಕು ಅಂದಾಗ ಬಾಕ್ಸಿಂಗ್ ಹೇಳ್ಕೊಡ್ತೀರಾ ಅನ್ಕೊಂಡ್ರೆ ನೀವ್ ಜಾಗಿಂಗ್ ಮಾಡಿಸ್ತಿದ್ದೀರಲ್ಲ ಅಂಕಲ್. ಅಂಕಲ್, ಏನಾದ್ರೂ ಹೇಳಿ ಅಂಕಲ್. ಏನ್ ಅಂಕಲ್ ನೀವು ಏನು ಹೇಳ್ತಾನೆ ಇಲ್ಲ? ಬಾಕ್ಸಿಂಗ್ ಕ್ಲಾಸ್ ಅಂತ ಹೇಳ್ಬಿಟ್ಟು
ಬಾಕ್ಸಿಂಗ್ ಹೇಳ್ಕೊಡ್ತೀರಾ? ಇವಾಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಣ. ಕಮಾನ್ ಕಮಾನ್. 1 2 3 ಮಾಡು 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 ಮಾಡು. 1 2 3 4 5 6 7 ಟಚ್ ಆಗ್ಬೇಕು. ಬೆಂಡ್ ಬಗ್ಗು ಬಗ್ಗು ಬಗ್ಗು. 1 2 3 ಹಾ ಕಮಾನ್, ವೆರಿ ಗುಡ್. ಹಾ ಈಗ ಲೆಗ್ ರೈಸಸ್ ನೋಡು. 1 2 3 ಅಂಕಲ್ ಇದೆಲ್ಲ ಬೋರಿಂಗು. ಮಾಡ್ತಾ ಮಾಡ್ತಾ ಎಂಜಾಯ್ ಮಾಡ್ತೀಯ. ಮಾಡು ಮಾಡು ಮಾಡು. ಹಾ ನೋಡಿ, ಎತ್ತು. ನೀರ್ ಎತ್ತು, ಇನ್ನೂ ಮೇಲೆ ಎತ್ತಬೇಕು. ಅದು 4 5 ಬೇಗ 5 6 7 8. ಈಗ ನೋಡು ಜಂಪಿಂಗ್. 1 2 3 4 ಚೆಕ್ಕೆ. ಕಮಾನ್ ಬೇಗ ಎತ್ತು ನೋಡ. ಕೈ ಮೇಲೆ ಜಾಯಿನ್ ರೆಡಿ. ಮೇಲೆ ಕ್ಲಾಪ್ ಮಾಡ್ಬೇಕು. 1 2 3 4 5 ವೆರಿ ಗುಡ್. 6 ವೆರಿ ಗುಡ್. ತನ್ಮಯ್ ಕಮಾನ್.